ಬಜೆಟ್ನಲ್ಲಿ ಕಲ್ಯಾಣ ಕರ್ನಾಟಕ ಮತ್ತು ಕಲಬುರಗಿ ಜಿಲ್ಲೆಯ ಬೇಡಿಕೆಗಳನ್ನು ಈಡೇರಿಸುವಂತೆ ಕಲ್ಯಾಣ ನಾಡು ವಿಕಾಸ ವೇದಿಕೆ ವತಿಯಿಂದ ಕೇಂದ್ರ ಸರ್ಕಾರಕ್ಕೆ ಆಗ್ರಹ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್, ಕಲಬುರಗಿ. ಕೇಂದ್ರ ಸರ್ಕಾರದ ಏನು ಫೆಬ್ರವರಿ 1 ಬಜೆಟ್ ಅದ, ಅದರ ಪ್ರಯುಕ್ತವಾಗಿ ನಾವು ಪಟ್ಟಿಗೆ ಘೋಷಣೆ ಮಾಡಿದ್ವಿ. ಪ್ರತಿ ವರ್ಷ ನಾವು ಏನು ಕೇಂದ್ರ ಸರ್ಕಾರದಲ್ಲಿ ರಾಜ್ಯ ಸರ್ಕಾರದಲ್ಲಿ ಬಜೆಟ್ ಏನಿರ್ತಾವೆ ಆ ಟೈಮಿಗೆ ನಾವು ನಮ್ಮ ಹೋರಾಟದ ಮೂಲಕ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಗಮನಕ್ಕೆ ತರ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಈಗ ಕೇಂದ್ರ ಸರ್ಕಾರ 11 ವರ್ಷದಿಂದ ಆಡಳಿತದ BJP ಸರ್ಕಾರ ಕಲಬುರಗಿಗೆ ಯಾವುದೇ ಯೋಜನೆಗಳು ಬಂದಿಲ್ಲ. ಬರ್ತಕ್ಕಂಥ ಯೋಜನೆ ಬೇರೆ ಕಡೆ ತಗೊಂತಾಗ್ಯಾವ, ಕೆಲವೊಂದು ಯೋಜನೆಗಳು ರದ್ದಾಗ್ಯಾವ. ಅದಕ್ಕೆ ನಾವು ಈ ಮೂರು ಬೇಡಿಕೆಗಳು ಮೂಲಕ ಈಡೇರಿಸ್ಬೇಕಂತೇಳಿ 3 ಬೇಡಿಕೆಗೆ ಅದಕ್ಕೆ ನಾವು ಪತ್ರಿಕೆ ಘೋಷಣೆ ಮಾಡಿದ್ವಿ. 3 ಬೇಡಿಕೆಗೆ ಏನಂತಂದ್ರೆ ESI ಆಸ್ಪತ್ರೆ ದೊಡ್ಡ ಪ್ರಮಾಣದಾಗದ, ಅದು ಏಮ್ಸ್ ಆಗಲಿ ಅಂತೇಳಿ ನಮ್ಮ ಬೇಡಿಕೆ ಇದೆ. ಕಲಬುರಗಿದಾಗ ಏಮ್ಸ್ ಆಗಬೇಕಂತಂದ್ರೆ 2018ದಾಗ ಪಾರ್ಲಿಮೆಂಟ್ರಿ ಅಕೌಂಟ್ ಕಮಿಟಿ, ಕೇಂದ್ರ ಸರ್ಕಾರದ ಪಾರ್ಲಿಮೆಂಟ್ರಿ ಅಕೌಂಟ್ ಕಮಿಟಿ ಏನದ ಕಲಬುರಗಿದಾಗ ಏಮ್ಸ್ ಆಗಲಿ ಅಂತೇಳಿ ಶಿಫಾರಸು ಮಾಡ್ಯದ. ಅದಾದ ನಂತರ 2020ದಾಗ ಮದ್ರಾಸ್ ಹೈಕೋರ್ಟ್ ಕೂಡ ESI ಆಸ್ಪತ್ರೆನೇ ಏಮ್ಸ್ ಆಗಿ ಮೇಲ್ದರ್ಜೆ ಏರಿಸ್ರಿ ಅಂತೇಳಿ ಶಿಫಾರಸು ಮಾಡ್ಯದ. ಅದಾದಮೇಲೆ ನಂಜುಂಡಪ್ಪ ವರದಿದಾಗೂ ESI ಆಸ್ಪತ್ರೆಗಳನ್ನು ಏಮ್ಸ್ ಮಾಡಿರಿ, ಜೊತೆಗೆ ಹಿಂದುಳಿದ ಭಾಗದಾಗೆ ಏಮ್ಸ್ ಆಗಲಿ ಅಂತೇಳಿ ನಂಜುಂಡಪ್ಪ ವರದಿದಾಗೂ ಶಿಫಾರಸು ಅದ. ಈಗ ಕಲಬುರಗಿ ಈಗಿನ ಅಂದಾಜು 2,000 ಕೋಟಿ ರೂಪಾಯಿ ಖರ್ಚು ಮಾಡಿ ESI ಆಸ್ಪತ್ರೆ ಕಟ್ಟಿದ್ದಾರೆ. ಏನದು ಇಲಾಖೆಯಿಂದ ಬದಲಾವಣೆಯಾಗಿ ಬರೀ ಬೋರ್ಡ್ ಅಟ್ಟೆ ಬದಲಾವಣೆ ಆಗಬೇಕು, ESI ತೆಗೆದು ಏಮ್ಸ್ ಅಂತ ಬದಲಾವಣೆ ಆಗಬೇಕು. ಆದರೆ ನಮ್ಮ ಭಾಗಕ್ಕೆ ಕಲ್ಯಾಣ ಕರ್ನಾಟಕದಲ್ಲಿ, ಉತ್ತರ ಕರ್ನಾಟಕದಲ್ಲಿ ಆರೋಗ್ಯ ಸೌಲಭ್ಯಗಳಿಗೆ ಹೆಚ್ಚಿನ ಪ್ರಮಾಣದಾಗ ಅನುಕೂಲ ಆಗ್ತಾವೆ ಅಂತೇಳಿ ನಮ್ಮ ಬೇಡಿಕೆ ಅದ. ಅದೇ ರೀತಿ ಸ್ವತಂತ್ರ ಬಂದು 77-78 ವರ್ಷ ಕಡೆಗೆ ಕಲಬುರಗಿ ಡಿವಿಷನ್ ಹೆಡ್ ಕ್ವಾರ್ಟರ್ಸ್ ವಿಭಾಗೀಯ ಕೇಂದ್ರದ ಒಂದು ಚತುಷ್ಪಥ ಹೆದ್ದಾರಿ ಇಲ್ಲ. ಈ ನಮ್ಮಲ್ಲಿ ಹೂಡಿಕೆದಾರ ಬರ್ಲಾಗ್ಯಾವ, ಇಂಡಸ್ಟ್ರಿ ಬರ್ಲಾಗ್ಯಾವ ಅಂತಂದ್ರೆ ಹ್ಯಾಂಗೆ ಬರ್ಕಾಗ್ತದೆ? ನಾವು 14-15 ತಾಸು ಬೆಂಗ್ಳೂರಿಗೆ ಹೋಗ್ತೀವಿ, ಭಯ ಲಿಂಗಸೂರು ಬಳ್ಳಾರಿ ಬಾ ಅಂದ್ರೆ ಹೆಂಗೆ ಉದ್ಯಮಿಗಳು ಹೆಂಗೆ ಬರೋಕ್ಕಾಗ್ತದೆ? ಈಗ ಅದಕ್ಕೆ ಚತುಷ್ಪಥ ಹೆದ್ದಾರಿ ಈ ಕೂಡಲೇ ಆಗಬೇಕು. ಬೀದರ್ಲಿಂದ ಬಳ್ಳಾರಿ ತನಕ ಫೋರ್ ಲೈನ್ ಆಗಬೇಕು, ಜೇವರ್ಲಿಂದ ಬಿಜಾಪುರ ಹುಬ್ಳಿ ಫೋರ್ ಲೈನ್ ಆಗಬೇಕು, ಕಲಬುರಗಿಯಿಂದ ಶಾಬಾದವಾಡಿ ಯಾದಗಿರಿ ರಾಯಚೂರು ಮಟ್ಟ ಫೋರ್ ಲೈನ್ ಆಗಬೇಕು. ಇವು ಆರ್ಥಿಕ ಅಭಿವೃದ್ಧಿಗೆ ಇವು ನ್ಯಾಷನಲ್ ಹೈವೇಗಳು ಏನಿರ್ತಾವೆ ನರನಾಡಿದ್ದಾಗ ಇರ್ತಾವೆ. ಆಮೇಲೆ ಆ ವ್ಯವಸ್ಥೆ ಏನಂದ್ರೆ ಉದ್ಯೋಗಗಳು ಸೃಷ್ಟಿ ಹೆಂಗಾಗ್ತಾವೆ, ಹೂಡಿಕೆದಾರ ಬರ್ತಾರೆ ಕಲಬುರಗಿಗೆ. ಅದಕ್ಕೆ 77-78 ವರ್ಷ ಕಳೆದ್ರೆ ಭೀ ನಾವು ಸ್ವತಂತ್ರ ಬಂದ್ವಿ. ಇನ್ನೂ ಅದ್ರ ಬಗ್ಗೆ ಯಾರು ಜನಪ್ರತಿನಿಧಿಯಲ್ಲಿ ಯಾರು ಆಡಳಿತ ಮಾಡ್ತಾರೆ ಅವ್ರಿಗೆ ಗಮನಕ್ಕೆ ಇಲ್ಲ ಅಂತಂದ್ರೆ ಇದು ಭಾಳ ದುರ್ದೈವ ಸಂಗತಿ ಆಗ್ತದೆ. ಅದಕ್ಕೆ ನಾವು ಕೇಂದ್ರದಲ್ಲಿ ರಾಜ್ಯ ಸರ್ಕಾರವನ್ನು ಮನವಿ ಮಾಡ್ತೀವಿ. ಈ ಕೂಡಲೇ ರಾಜ್ಯ ಸರ್ಕಾರ ಅದೇನು ಭೂಮಿ ಸ್ವಾಧೀನ ಮಾಡ್ಕೊಳ್ಬೇಕು, ಕೇಂದ್ರ ಸರ್ಕಾರ 100% ಅವರು ಇನ್ವೆಸ್ಟ್ ಮಾಡೋದು ಹೆದ್ದಾರಿ ಮಾಡ್ತೀವಿ ಅಂತಾರೆ. DPR ಆಗ್ಯದ, ಎಲ್ಲ ಆಗ್ಯದ. ಇದು ಕೇಂದ್ರ ಸರ್ಕಾರ ಅದಕ್ಕೆ ಅನುದಾನ ಮಾಡಬೇಕು, 50% ಅನುದಾನ ಮಾಡ್ಕೊಳ್ಬೇಕು. ಭೂ ಸ್ವಾಧೀನ ಮಾಡಿಕೊಟ್ಟಂದ್ರೆ ಅವರು ಬಾಕಿದೆಲ್ಲ ಅನುದಾನ ಮಾಡ್ತೀವಿ ಅಂತ ಕೇಂದ್ರ ಸರ್ಕಾರದವ್ರು ಹೇಳ್ತಾರೆ ದಾಖಲಾತಿಗಳ ಪ್ರಕಾರ. ಅದಾದಮೇಲೆ ರೈಲ್ವೆ ವಿಭಾಗ 1984 ಸರಿನ್ ಕಮಿಟಿ ಶಿಫಾರಸು ಮೇಲೆ ರೈಲ್ವೆ ವಿಭಾಗ ಆಗಿತ್ತು. ಈಗ ಸಿಲ್ಚರ್ ಆಗಿತ್ತು, ಆಸಾಮ್ದಾಗ, ಜಮ್ಮು ಕಾಶ್ಮೀರದಾಗ ಜಮ್ಮು ಆಗಿತ್ತು. ಅಲ್ಲೆಲ್ಲ 3 ಆಗಿವು, ಕಲಬುರಗಿ, ಜಮ್ಮು ಮತ್ತು ಸಿಲ್ಚರ. ಆದರೆ 2 ಆಲ್ರೆಡಿ ಆಪ್ರೇಟ್ ಆಗ್ಯಾವ, ಅಂದ್ರೆ ಸ್ಟಾರ್ಟ್ ಆಗ್ಯಾವ. ಈಗ ಕಲಬುರಗಿ ವಿಭಾಗ ಮಾತ್ರ ಆಗಿಲ್ಲ. 2014ದಾಗ ರಾಜ್ಯ ಸರ್ಕಾರ ಜಮೀನು ಕೊಟ್ಟರೆ, ಸ್ಟೇಡಿಯಂ ಪಕ್ಕ ಜಮೀನು ಕೊಟ್ಟರೆ, ಶಂಕುಸ್ಥಾಪನೆ ಮಾಡ್ರೆ, ಅನುದಾನ ಇಟ್ಟರು 100 ಕೋಟಿ ರೂಪಾಯಿ. ಈಗ ಅದು ಈ ಕೂಡಲೇ ಏನು ಘೋಷಣೆಗೆ ಶಂಕುಸ್ಥಾಪನೆ ಆಗ್ಯದ, ಅದು ರೈಲ್ವೆ ವಿಭಾಗ. ಈ ಕೂಡಲೇ ಕೇಂದ್ರ ಸರ್ಕಾರ ಈ ಬಜೆಟ್ನಲ್ಲಿ ಅದು ಘೋಷಣೆ ಮಾಡಿ ಆರಂಭ ಮಾಡಬೇಕಂತೇಳಿ ನಮ್ಮದು ಡಿಮಾಂಡ್ ಅದ. ಈ ಕೇಂದ್ರ ಸರ್ಕಾರ 11 ವರ್ಷ ಆಯ್ತು ಆಡಳಿತ ಮಾಡಕತ್ತಿ. ಕಲಬುರಗಿ ಜನ ಸೌತಿ ಮಕ್ಕಳಾಗಿದ್ದವು, ನಾವು ಮಲ್ತಾಯಿ ಮಕ್ಕಳಾಗಿದ್ದವು. ಈ ಮಲ್ತಾಯಿ ಧೋರಣೆ ತೋರ್ಸೋದು ಬಂದ್ ಮಾಡಬೇಕು. ಮೋದಿಯವರು ಇಡೀ ದೇಶ ತುಂಬ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತಂತಾರೆ. ಕಲಬುರಗಿ ಪಾಳಿ ಬರ್ತಂದ್ರೆ ಸಬ್ಕಾ ಸಾಥ್ ಕಲಬುರಗಿಗೆ ಬರಬಾರ್ದು ಅಂತ ಮಾಡುತ್ತಾರೆ. ಅದಕ್ಕೆ ನಾವು ಮೋದಿ ಸಾಹೇಬ್ರಿಗೆ ನಾವು ಒಂದು ಆಗ್ರಹ ಮಾಡ್ತೀವಿ ಪತ್ರಿಕಾಗೋಷ್ಠಿ ಮೂಲಕ. ನಾವು ಹೋದ ವರ್ಷ ಬಿಟ್ಟು 10 ವರ್ಷ ರಕ್ತದಾಗ ಲೆಟರ್ ಮಾಡಿದ್ದೆವು. ನಮ್ಮ ವೇದಿಕೆ ಸಂಘಟಕರೆಲ್ಲ ರಕ್ತ ತೊಗೊಂಡು ರಕ್ತದ ಲೆಟರ್ ಮಾಡಿದ್ರು. ಮತ್ತು ಹೋದ ಸಾರಿ ಬೊಬ್ಬೆ ಪ್ರತಿಭಟನೆ ಮಾಡಿದ್ರು. ಅದಕ್ಕಿಂತ ಮೊದಲು ಅರೆಬತ್ತಲ್ಲಿ ಪ್ರತಿಭಟನೆ ಮಾಡಿದ್ರು. ಸಾಕಷ್ಟು ಸಾರಿ ಪ್ರತಿ ಬಜೆಟ್ ಟೈಮಿಗೆ ಪ್ರತಿಭಟನೆ ಮಾಡ್ತಾಯಿದ್ದೀವಿ, ಗಮನಕ್ಕೆ ತರ್ತಾ ಇದ್ದೀವಿ. ಅವ್ರೇನು ಎಮ್ಮಿದ್ದ ಚರ್ಮ ಇದ್ದಂಗೆ ಆಗ್ಯದು ಕೇಂದ್ರ ಸರ್ಕಾರದವರು. ನಮ್ಮ ಬೇಡಿಕೆಗಳು ಏನೋ ಸ್ಪಂದನೆ ಸಿಗ್ತಾಯಿಲ್ಲ. ಅದಕ್ಕೆ ನಾವೇನು ಬೇರೆ ದೇಶದಾಗಿಲ್ಲ, ಕರ್ನಾಟಕದಾಗ ಇದ್ದೀವಿ ಮತ್ತು ಭಾರತ ದೇಶದಾಗ ಇದ್ದೀವಿ. ಅದಕ್ಕೆ ಈ ಕೂಡಲೇ ಕೇಂದ್ರ ಸರ್ಕಾರ ನಮಗೆ ಮತ್ತೆ ಇದನ್ನು ತೋರಿಸ್ಕೊಡೋದು. ಮೊದಲೇ ನಾವು ನಿಜಾಮನ ಆಳ್ವಿಕೆಗೆ ಒಳಪಟ್ಟು ಭಾಳ ಹಿಂದುಳಿದಿದ್ದೀವಿ. ಹಿಂದುಳಿದಿರುತ್ತೆ ಹೇಳ್ಕೊತೇ ನಾವು ಇನ್ನೂ ಹಿಂದುಳಿದಿದ್ದೀವಿ. ಅದಕ್ಕೆ ಕೇಂದ್ರ ಸರ್ಕಾರ ನಾವು ಒಂದೊಂದು ಈಗ ಡಿಮಾಂಡ್ಗಳು ಈ ಕೂಡಲೇ ವಿಡಿಯೋಸ್ ಮೂಲಕ ನಮ್ಮ ಭಾಗದ ಅಭಿವೃದ್ಧಿಗೆ ಏನು ಅನ್ಯಾಯ ಆಗ್ಯದ, ಅಭಿವೃದ್ಧಿಯನ್ನು ಸರಿಪಡ್ತಕ್ಕಂಥ ಕೆಲಸ ಮಾಡಿ ನಮ್ಮ ನ್ಯಾಯ ದೊರಕಿಸ್ಬೇಕಂತೇಳಿ ಈ ಮೂಲಕ ನಿಮ್ಮ ಮಾಧ್ಯಮದ ಮೂಲಕ ಕೇಳ್ಕೊಳ್ತೀವಿ. ಧನ್ಯವಾದಗಳು. ನನ್ನ ಹೆಸರು ಮುತ್ತಣ್ಣ ನಡಗೇರಿ ಅಂತ, ಕಲ್ಯಾಣ ವಿಕಾಸ